ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಅನಾಲಿಟಿಕ್ಸ್ 4ನ ವರ್ಡ್‌ಪ್ರೆಸ್ಸಿಗೆ ಹೇಗೆ ನಾವು ಕನೆಕ್ಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ಫಸ್ಟ್ ಟೈಮ್ ಬಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕೂಡ ಮರಿಬೇಡಿ. ಸೊ ಪ್ರತಿ ಸತಿ ನನ್ನ ವಿಡಿಯೋ ರಿಲೀಸ್ ಆಗಬೇಕಾದ್ರೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಅಂಡ್ ಆ ನೋಟಿಫಿಕೇಶನ್ ವಿಡಿಯೋನ ನೀವು ಬೇಗ ಕೂಡ ನೋಡಬಹುದು. ಅಂಡ್ ಆಲ್ಸೋ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೆ ನನ್ನ ವಾಟ್ಸ್ಆಪ್ ಕಮ್ಯುನಿಟಿಗೆ, ದಯವಿಟ್ಟು ಅದನ್ನ ಜಾಯಿನ್ ಆಗಿ. ಸೊ ಪ್ರತಿಯೊಂದು ಡಿಜಿಟಲ್ ಮಾರ್ಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ. ದಯವಿಟ್ಟು ಈಗಲೇ ಅದರಲ್ಲಿ ಜಾಯ್ನ್ ಆಗಿ. ಅಂಡ್ ಆಲ್ಸೋ ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಕೂಡ ನಾನು ಲಾಂಚ್ ಮಾಡ್ತೀನಿ. ದಯವಿಟ್ಟು ಅದನ್ನ ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನನ್ನ ಗೂಗಲ್ ಆಡ್ಸ್ ಕೋರ್ಸು. ಅದರಲ್ಲಿ ನಿಮಗೆ ವಿತ್ ಚಾಟ್ ಜಿಪಿಟಿ ಇಂಟಿಗ್ರೇಟೆಡ್ ಇವತ್ತಿನ ಟ್ರೆಂಡಿಗೆ ಏನು ಬೇಕು, ಓಕೆನಾ, ಗೂಗಲ್ ಆಡ್ಸು ಎಸ್ಪೆಷಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ರೆ ಇಲ್ಲ ಅದ್ರಿಗೆ ನಾಲೆಜ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ. ದಯವಿಟ್ಟು ನಾನು ಗೂಗಲ್ ಆಡ್ಸ್ ಕೋರ್ಸ್ನ ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಈ ಒಂದು ವಿಡಿಯೋದಲ್ಲಿ ನಾನು ವರ್ಡ್ ಪ್ರೆಸ್ ನೀವೇನಾದರೂ ಯೂಸ್ ಮಾಡ್ತಿದ್ರೆ ವರ್ಡ್ ಪ್ರೆಸ್ಸಲ್ಲಿ ಹೇಗೆ ಗೂಗಲ್ ಅನಾಲಿಟಿಕ್ಸ್ 4 ನಾವು ಇಂಟಿಗ್ರೇಟ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಜಾಸ್ತಿ ತಡ ಮಾಡಿದೆ. ಓಕೆನಾ. ದಯವಿಟ್ಟು ಈ ವಿಡಿಯೋನ ತುಂಬ ಡೀಪ್ ಆಗಿ ತಿಳ್ಕೊಳ್ಳಿ, ಬಿಕಾಸ್ ಇಂಟಿಗ್ರೇಷನ್ ಭಾಳ ಇಂಪಾರ್ಟೆಂಟು. ಸೊ ಅಕಸ್ಮಾತ್ ಏನಾದರೂ PHP ಯೂಸ್ ಮಾಡ್ತಿದ್ರೆ ಇಲ್ಲ ಬೇರೆ ಯೂಸ್ ಮಾಡ್ತೀರಿ, ನನಗೆ ಟು ಬಿ ವೆರಿ ಆನೆಸ್ಟ್ ನಂಗೆ ಅದಷ್ಟು ನಾಲೆಜ್ ಇಲ್ಲ. ವರ್ಡ್ ಪ್ರೆಸ್ ಬಿಕಾಸ್ ಇದು ಮೋಸ್ಟ್ ಯೂಸ್ ಪ್ಲಾಟ್ಫಾರ್ಮು, ಹಾಗಾಗಿ ಇದ್ರ ಬಗ್ಗೆ ನಂಗೆ ನಾಲೆಜ್ ಇದೆ. ಇಂಟಿಗ್ರೇಷನ್ ತುಂಬ ಇಂಟಿಗ್ರೇಷನ್ ಮಾಡಿದ್ದೀನಿ, ಹಾಗಾಗಿ ನಾನು ವರ್ಡ್ ಪ್ರೆಸ್ ಯೂಸ್ ಮಾಡ್ತೀನಿ. ಮೆಜಾರಿಟಿ ನೀವು ವರ್ಡ್ ಪ್ರೆಸ್ ಯೂಸ್ ಮಾಡ್ತಿದ್ರೆ ನಿಮಗೆ ವಿಡಿಯೋ ಯೂಸ್ ಆಗುತ್ತೆ. ಅಕಸ್ಮಾತ್ ನೀವು ವರ್ಡ್ ಪ್ರೆಸ್ ಯೂಸ್ ಮಾಡ್ತಿಲ್ಲ ಅಂದರೆ PHP ಆಗಲಿ HTML ಯೂಸ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಲ್ಲ. ಲೆಟ್ಸ್ ಬಿ ಆನೆಸ್ಟ್, ಯಾಕಂದರೆ ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಓಕೆನಾ. ಸೊ ನಾನೇ ಒಂದು ವೆಬ್ಸೈಟ್ ತೊಗೊಂಡಿದ್ದೀನಿ, ಒಂದು ಡಮ್ಮಿ ವೆಬ್ಸೈಟಲ್ಲಿ ಅಷ್ಟ್ರೋ. ಓಕೆನಾ. ಸೊ ಈ ವೆಬ್ಸೈಟಿಗೆ ನಾವೀಗ ಸೆಟ್ ಮಾಡಬೇಕು, ಏನಂದರೆ ಗೂಗಲ್ ಅನಾಲಿಟಿಕ್ಸ್ 4 ಇಂಟಿಗ್ರೇಟ್ ಮಾಡಬೇಕು. ಹೇಗೆ ಮಾಡೋದು? ಸೊ ಇದು ನಾನು ನಿಮಗೆ ಗೂಗಲ್ ಅನಾಲಿಟಿಕ್ಸ್ 4 ಯಾವ ಥರ ಇದೆ, ಅದ್ರ ಬಗ್ಗೆ ಸ್ಟ್ರಕ್ಚರ್ ಹೆಂಗಿರುತ್ತೆ ಅನ್ನೋದು ನಾನು ಪ್ರೀವಿಯಸ್ ವಿಡಿಯೋ ಹೇಳಿದ್ದೀನಿ. ದಯವಿಟ್ಟು ಅದನ್ನು ನೋಡ್ಬಿಟ್ಟು ಇಲ್ಲಿಗೆ ಬನ್ನಿ. ಓಕೆನಾ. ಸೊ ನಿಮಗೆ ಇದು ಅರ್ಥ ಆಗುತ್ತೆ. ಸೊ ಈ ಒಂದು ಇದರಲ್ಲಿ ನಾವೀಗ ಗೂಗಲ್ ಅನಾಲಿಟಿಕ್ಸ್ 4 ನಾವು ಇಂಟಿಗ್ರೇಟ್ ಮಾಡೋಕ್ಕಿಂತ ಮುಂಚೆ ಗೂಗಲ್ ಅನಾಲಿಟಿಕ್ಸ್ 4ದು GA4 ಅಂತ ನಾವು ಸ್ಟಾರ್ಟ್ ಆಗಿರ್ತೀವಿ. GA4ನ ಫಸ್ಟ್ ನಾವು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಫಸ್ಟ್ ನಾವು ಏನು ಮಾಡೋಣ, ಗೂಗಲ್ಗೆ ಹೋಗೋಣ ಇಲ್ಲಿ. ಓಕೆನಾ. ನೀವು ಐದರ್ ಇಲ್ಲಿಗೆ ಹೋಗ್ಬೋದು, ಇಲ್ಲಿ ನಿಮ್ಗೆ ಕಾಣಿಸ್ತಿದ್ರೆ ಇಲ್ಲಿ ಗೂಗಲ್ ಅನಾಲಿಟಿಕ್ಸ್ ಅಂತ ಕಾಣುತ್ತೆ. ಇಲ್ಲಿ ನಿಮಗೆ ಗೂಗಲ್ ಆಡ್ಸ್ ಕಾಣುತ್ತೆ. ಓಕೆನಾ. ಗೂಗಲ್ ಅನಾಲಿಟಿಕ್ಸ್ 4 ಕೂಡ ಕಾಣುತ್ತೆ, ರೈಟ್. ಸೊ ನಾನು ಏನು ಮಾಡ್ತೀನಿ, ಇಲ್ಲೇ ಹೋಗ್ತೀನಿ ಯೂಶಲಿ. ಇಲ್ಲಾಂದರೆ ನೀವು ಇಲ್ಲಿ ಗೂಗಲ್ ಅನಾಲಿಟಿಕ್ಸ್ 4 ಅಂತಲೂ ಟೈಪ್ ಮಾಡ್ಬೋದು. ಗೂಗಲ್ ಅನಾಲಿಟಿಕ್ಸ್ 4 ಅಂತ ಕೂಡ ಟೈಪ್ ಮಾಡ್ಬೋದು, ಆಯಿತಾ. ಇಲ್ಲಿ ಕೂಡ ಇದು ಮಾಡಿದ್ರು ಕೂಡ ನಿಮ್ಗೆ ಹೋಗುತ್ತೆ. ಓಕೆನಾ. ಯೂಶಲಿ ನಾವೇನು ಮಾಡ್ತೀವಿ, ಯೂಶಲಿ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ಇಲ್ಲಿ ಆಗಲೂ ಇಲ್ಲೇ ಹೋಗ್ತೀವಿ, ಇಲ್ಲಿ ಗೂಗಲ್ ಅನಾಲಿಟಿಕ್ಸ್ 4, ರೈಟ್. ಗೂಗಲ್ ಅನಾಲಿಟಿಕ್ಸ್ ನಾವು ಇಲ್ಲೇ ಹೋಗ್ತೀವಿ, ತುಂಬ ಈಸಿ ಕೂಡ, ರೈಟ್. ಸೊ ಈಗ ನಾವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಓಕೆನಾ. ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನಾವು ಅದನ್ನು ವೆಬ್ಸೈಟ್ ಇಂಟಿಗ್ರೇಷನ್ ಮಾಡೋಣ. ಸೊ ಇಲ್ಲಿ ಏನಾಗುತ್ತೆ, ಗೂಗಲ್ ಅನಾಲಿಟಿಕ್ಸ್ ಇದೆ, ರೈಟ್. ಇಲ್ಲಿ ನಾವೇನು ಮಾಡ್ತೀವಿ, ಸ್ಟಾರ್ಟ್ ಮೆಜರಿಂಗ್, ಈ ಥರ ಒಂದು ಡ್ಯಾಶ್ಬೋರ್ಡ್ ನಿಮ್ಗೆ ಕಾಣುತ್ತೆ. ಈ ಡ್ಯಾಶ್ಬೋರ್ಡಿಂದ ನಾವು ಸ್ಟಾರ್ಟ್ ಮೆಜರಿಂಗ್ ಅಂತ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನಾವು ಅಕೌಂಟ್ ನೇಮ್ ಕೊಡಬೇಕಾಗುತ್ತೆ. ಓಕೆನಾ. ಅಕೌಂಟ್ ನೇಮ್ ಏನು, ಓಕೆನಾ. ನಾನು ಅಕೌಂಟು ಪ್ರಾಪರ್ಟೀಸ್ ಎಲ್ಲ ನಿಮ್ಗೆ ಹೇಳಿದೆ ನಾನು. ಓಕೆನಾ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ದಯವಿಟ್ಟು ಅದನ್ನು ನೋಡಿ. ಓಕೆನಾ. ಇಲ್ಲ ಮಾಡ್ತೀವಿ ಆಸ್ಟ್ರೋ ಗ್ರಂಥ ಅಂತ ಒಂದಿದೆ, ರೈಟ್. ನಾನೇನು ಮಾಡ್ತೀನಿ, ಇದು ಡಮ್ಮಿ ವೆಬ್ಸೈಟ್ ಅಲ್ವಾ. ಓಕೆನಾ. ಇಲ್ಲಿ ಆಸ್ಟ್ರೋ ಗ್ರಂಥ ಅಕೌಂಟ್ ನೇಮ್ ಮಾಡಬೇಕು ಫಸ್ಟು, ಯಾವ ಅಕೌಂಟ್ ಇದೆ ಅಂತ. ಆಸ್ಟ್ರೋ ಅಂತ ಡೆಮೋ ಅಂತ ಹಾಕ್ತೀನಿ. ಓಕೆನಾ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಬಂದಮೇಲೆ ಇಲ್ಲಿ ಕೆಲವೊಂದು ಏನೋ ಟಿಕ್ ಮಾಡಬೇಕಾಗತ್ತೆ, ಇದೆಲ್ಲ ಕ್ಲಿಕ್ ಮಾಡಿ. ಓಕೆನಾ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮಾಡೋಣ ಪ್ರಾಪರ್ಟಿ, ರೈಟ್. ಪ್ರಾಪರ್ಟೀಸ್ ಅಂದರೆ ಏನು, ನಿಮ್ಮದು ವೆಬ್ಸೈಟ್ ಇದೆಯಾ, ವೆಬ್ ಆ್ಯಪ್ ಇದೆಯಾ, ಅದು ವೆಬ್ಸೈಟ್ ಇದೆಯಾ, ಇಲ್ಲ ಮೊಬೈಲ್ ಆ್ಯಪ್ ಇದೆಯಾ, ಇಲ್ಲ ಬೇರೆ ಪ್ರಾಪರ್ಟಿ ಏನಿದೆ ಅಂತ. ಅಂದರೆ ಎಷ್ಟು ವೆಬ್ಸೈಟ್ ಇದೆ, ಇಲ್ಲ ಎಷ್ಟು ಮೊಬೈಲ್ ಆ್ಯಪ್ಸ್ ಇದೆ ಅಂತ. ಎರಡೇ ಇರುತ್ತೆ ಆ್ಯಕ್ಚುಲಿ. ಒಂದು ವೆಬ್ಸೈಟ್ ಇರುತ್ತೆ, ಇಲ್ಲ ಒಂದು ಮೊಬೈಲ್ ಆ್ಯಪ್ ಇರುತ್ತೆ, ರೈಟ್. ಸೊ ಇಲ್ಲಿ ನಾವೇನು ಮಾಡ್ತಿದ್ದು, ವೆಬ್ಸೈಟ್ ಇದು ಆ್ಯಪ್ ಅಲ್ಲ. ಓಕೆನಾ. ವೆಬ್ಸೈಟು. ಸುಮಾರು ಜನ ಅಂತಿರ್ಬೋದು, ಸರ್ ತೇಜಸ್ ಇದನ್ನು ನಾವು ಏನದು ಈ ಥರ ಮೊಬೈಲ್ ವರ್ಷನ್ ಆಗಿದ್ರೆ ಆ್ಯಪ್ ಆಗುತ್ತಾ ಅಂತ. ಅದು ಆ್ಯಪ್ ವರ್ಷನ್ ಆಗೋದಿಲ್ಲ. ಓಕೆನಾ. ಇದು ನಾವು ವೆಬ್ಸೈಟು, ವೆಬ್ ಅಪ್ಲಿಕೇಶನ್. ಓಕೆನಾ. ಆ್ಯಪ್ ಅಂದ್ರೇನು, ನೀವು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ತೀರಾ, ಅದು ಸಪ್ರೇಟ್ ಪ್ರಾಪರ್ಟಿ ಆಗುತ್ತೆ. ಇದು ವೆಬ್ಸೈಟ್ ಇದು. ಓಕೆನಾ. ನೀವು ಈ ವೆಬ್ಸೈಟ್ನ ಮೊಬೈಲಲ್ಲಾದರೂ ನೋಡಿ, ಏನು ಡೆಸ್ಕ್ಟಾಪಲ್ಲಾದರೂ ನೋಡಿ, ದೊಡ್ಡ ಮಾನಿಟರ್ಲಾದರೂ ನೋಡಿ. ಓಕೆನಾ. ಇದು ನಾವೇನು ಡೌನ್ಲೋಡ್ ಮಾಡ್ತಿಲ್ಲ, ಆಗಲೇ ವೆಬ್ಬಲ್ಲಿದೆ, ಅದನ್ನು ನಾವು ಆಕ್ಸೆಸ್ ಮಾಡ್ತಿದ್ದೀವಿ. ಆ್ಯಪ್ ಅಂದ್ರೇನು, ನೀವು ಪ್ಲೇಸ್ಟೋರ್ಗೆ ಹೋಗಬೇಕು, ಡೌನ್ಲೋಡ್ ಮಾಡ್ಕೋಬೇಕು, ಸೈನ್ ಇನ್ ಆಗಬೇಕು, ಅದು ಹೋಲ್ ಲೆವೆಲ್ ಆಫ್ ಇದು ಬೇರೆ ಥರ. ಸೊ ಸೇಮ್ ಲೈಕ್ ಅಮೆಝಾನ್ ಎಕ್ಸಾಂಪಲ್ ಕೊಟ್ಟ ಲಾಸ್ಟ್ ವಿಡಿಯೋದಲ್ಲಿ. ಓಕೆನಾ. ಇಲ್ಲಿ ಪ್ರಾಪರ್ಟಿ ನೇಮ್ ಏನು, ಆಸ್ಟ್ರೋ. ನಾನು ಈ ಥರ ನೇಮ್ ಕೊಡ್ತೀನಿ, ನನ್ನ ಒಂದು ಅನುಕೂಲ ತಕ್ಕಂಗೆ ವೆಬ್ ಆ್ಯಪ್, ವೆಬ್ ಅಂತ ಕೊಡ್ತೀನಿ ನಾನು. ಓಕೆ. ನಿಮ್ಗೇನು ಅನುಕೂಲ ಇದೆ ಆ ಥರ ನೀವು ಕೊಟ್ಕೊಳ್ಳಿ. ಓಕೆನಾ. ಇಲ್ಲಿ ಟೈಮ್ ಝೋನ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರು. ಓಕೆನಾ. ಟೈಮ್ ಝೋನ್ ಯಾವ ಟೈಮ್ ಝೋನ್, ನಾವು ಇಂಡಿಯಾ ಇರೋದ್ರಿಂದ ನಾನು ಇಂಡಿಯಾ ಅಂತ ಕೊಡ್ತೀನಿ. ಇಲ್ಲ, ನಾನು ಇಂಡಿಯಾ ಅಂತ ಇದೆ. ಓಕೆನಾ. ಕರೆನ್ಸಿ ರೂಪಿ, ಇಂಡಿಯನ್ ರೂಪಿ ಇದೆಯಾ. ಓಕೆನಾ. ಈ ಥರ ನಾವು ಕೊಡ್ತೀವಿ. ಕ್ರಿಯೇಟ್ ಅ ಪ್ರಾಪರ್ಟಿ ಆಯಿತು. ಬಂದು ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಓಕೆನಾ. ಸೊ ಇಲ್ಲಿ ಯಾವ ಇಂಡಸ್ಟ್ರಿಯಲ್ಲಿ ಇದ್ದೀವಿ, ಸೊ ಇಲ್ಲಿ ಇವರು ಸರ್ವಿಸ್ ಇಂಡಸ್ಟ್ರಿ ಇರೋದ್ರಿಂದ ಇಲ್ಲಿ ಫಸ್ಟ್ ನೋಡೋಣ ಯಾವ್ದು ನಮ್ಗೆ ಸೂಟ್ ಆಗುತ್ತೆ ಅಂತ.
ಓಕೆನಾ. ಆನ್ ಲಿಂಕ್ ಪೀಪಲ್ ಆ್ಯಂಡ್ ಸೊಸೈಟಿ, ಸ್ಪೋರ್ಟ್ ರೆಫರೆನ್ಸ್, ಲಾ ಆ್ಯಂಡ್ ಗೌರ್ಮೆಂಟ್, ಬಿಸ್ನೆಸ್, ಬುಕ್ಸ್ ಆ್ಯಂಡ್ ಲಿಟ್ರೇಚರ್, ಇಂಟರ್ನೆಟ್ ಆ್ಯಂಡ್ ಟೆಲಿಕಾಮ್, ನ್ಯೂಸ್ ಆನ್ ಪೀಪಲ್ ಆ್ಯಂಡ್ ಸೊಸೈಟಿ. ಸೊ ಪೀಪಲ್ ಆ್ಯಂಡ್ ಸೊಸೈಟಿಲಿ ಬರುತ್ತೆ, ಯಾಕಂದರೆ ಇದು ಯಾವುದು ಆಸ್ಟ್ರಾಲಜಿರಿಂದ. ಸೊ ನಿಮ್ಗೆ ಯಾವ ಥರ ಅನುಕೂಲ ಇದೆ ಆ ಥರ ನೋಡಿ. ಇದೇನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ರಿಕ್ವೈರ್ಡ್ ಆಗಿರೋದ್ರಿಂದ. ಓಕೆನಾ. ಎಷ್ಟು ಜನ ಇದ್ದರೆ ನಾನು ಮೀಡಿಯಮ್ ಅಂತ ಕೊಡ್ತೀನಿ ಫಾರ್ ಎಕ್ಸಾಂಪಲ್. ಓಕೆನಾ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಾವು ಬಿಸ್ನೆಸ್ ಅಬ್ಜೆಕ್ಟಿವ್ಸ್ ಕ್ಲಿಕ್ ಮಾಡಬೇಕು. ಯಾರಿಗೆ ಜನರೇಟ್ ಲೀಡ್ಸ್ ಜನರೇಟ್ ಮಾಡೋಕ್ಕೆ, ಸೇಲ್ಸ್ ಜನರೇಟ್. ಅಕಸ್ಮಾತ್ ಇ ಕಾಮರ್ಸ್ ಇದ್ದರೆ ನೀವು ಇ ಕಾಮರ್ಸ್ ಹಾಕೋಬೋದು. ಜನರೇಟ್ ಲೀಡ್ಸ್ ಇದ್ದರೆ ಬರೀ ಲೀಡ್ಸ್ ಹಾಕೋಬೋದು. ಬಿಕಾಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಂಗೆ ಎಲ್ಲ ಡ್ಯಾಶ್ಬೋರ್ಡ್ ಆಕ್ಸೆಸ್ ಬೇಕಿರೋದ್ರಿಂದ ಅದಕ್ಕೆ ಮಾಡ್ತಾಯಿದ್ದೀನಿ. ಓಕೆನಾ. ಅಂಡರ್ಸ್ಟ್ಯಾಂಡ್ ವೆಬ್ ಆರ್ ಆ್ಯಪ್ ಟ್ರಾಫಿಕ್, ಆಫ್ ಕೋರ್ಸ್ ಯೂಸರ್ ಎಂಗೇಜ್ಮೆಂಟ್. ಓಕೆನಾ. ಇದೆಲ್ಲ ನೀವು ಟಿಕ್ ಮಾಡ್ಕೊಡಿ. ಓಕೆನಾ. ಟಿಕ್ ಮಾಡೋಣ. ಓಕೆ. ಸೊ ನೆಕ್ಸ್ಟು ಕ್ರಿಯೇಟ್ ಅಂತ ಮಾಡೋಣ. ಸೊ ನಾವಿಲ್ಲಿ ಚೇಂಜ್ ಮಾಡ್ಕೊಳ್ಳೋಣ, ಇಂಡಿಯಾ. ಓಕೆ. ಇದು ಅಕ್ಸೆಪ್ಟ್ ಮಾಡಿ ಇದನ್ನೆಲ್ಲ. ಓಕೆ. ಇದೊಂದು ಅಕ್ಸೆಪ್ಟ್ ಮಾಡಿ, ಇಲ್ಲಿ ಅಕ್ಸೆಪ್ಟ್ ಅಂತ ಬರುತ್ತೆ, ಐ ಅಕ್ಸೆಪ್ಟ್ ಅಂತ ಕೊಡಿ. ಓಕೆನಾ. ಲೆಟ್ಸ್ ವೆಯ್ಟ್. ಓಕೆನಾ. ಇಲ್ಲಿ ನೋಡಿ. ಓಕೆನಾ. ಪ್ರಾಪರ್ಟಿ ನಾನು ಹೇಳಿದಲ್ಲ, ಎಲ್ಲಿಂದ ಕ್ರಿಯೇಟ್ ಡೇಟಾ ಕಲೆಕ್ಟ್ ಮಾಡೋದು. ವೆಬ್ ಇದೆ, ಆಂಡ್ರಾಯ್ಡ್ ಇದೆ, iOS ಆ್ಯಪ್ ಇದೆ. ಇಲ್ಲ ನಿಮ್ಮದು ವೆಬ್ಸೈಟ್ ಇರಬೇಕು, ಇಲ್ಲ ಅಪ್ಲಿಕೇಶನ್ ಇರಬೇಕು. ಸೊ ಅಪ್ಲಿಕೇಶನ್ ಆ್ಯಪ್ ಇದ್ದರೆ ನಿಮ್ಮದು ಆಂಡ್ರಾಯ್ಡ್ ಆ್ಯಪ್ ಇರಬೇಕು, iOS ಆ್ಯಪ್ ಎರಡೇ ಇರೋದು ಡಾಮಿನೇಟಿಂಗ್ ಇರೋದು. ನಾವು ಇಲ್ಲಿ ಆ್ಯಪ್ ಮಾಡ್ತಿಲ್ಲ, ನಾವು ವಿ ಆರ್ ಟೇಕಿಂಗ್ ಓನ್ಲಿ ವೆಬ್. ರೈಟ್. ಈಗ ಏನು ಮಾಡ್ತೀನಿ, ವೆಬ್ಬನ್ನು ನಾನು ತಗೋತೀನಿ. ಸೊ ಇದು ವೆಬ್ಸೈಟ್ URL ಕಾಪಿ ಮಾಡ್ತೀನಿ. ಕಾಪಿ ಮಾಡಿಬಿಟ್ಟು ಇದಕ್ಕೆ ಹೋಗ್ತೀನಿ, ಇದು ಹಾಕ್ತೀನಿ. ಸೊ ಸ್ಟ್ರೀಮ್ ನೇಮ್ ಕೊಡಬೇಕು. ಸ್ಟ್ರೀಮ್ ಅಂದರೆ ಏನು, ಒಂದು ಫ್ಲೋ. ಈಗ ವೆಬ್ಸೈಟ್ ಇದನ್ನು URL ಹಾಕಿದ್ದೀರಾ, ಈ URLಗೆ ಒಂದು ನೇಮ್ ಕೊಡಬೇಕು ಅಲ್ವಾ. ಸೊ ನೀವೇನು ಮಾಡ್ತೀರಾ, ಆಸ್ಟ್ರೋ ವೆಬ್ ಸ್ಟ್ರೀಮ್. ಓಕೆನಾ. ವೆಬ್ಸೈಟ್ ಸ್ಟ್ರೀಮ್ ಅಂದರೆ ವೆಬ್ಸೈಟ್ ಅಂತ ಹಾಕೋಬೋದು. ಓಕೆನಾ. ಎನ್ಹ್ಯಾನ್ಸ್ ಮೆಜರ್ಮೆಂಟು. ಸೊ ಎನ್ಹ್ಯಾನ್ಸ್ ಮೆಜರ್ಮೆಂಟ್ ಅಂದರೆ ನಾನು ಬರುವಂಥ ವೀಡಿಯೋ ಹೇಳ್ತೀನಿ. ಎನ್ಹ್ಯಾನ್ಸ್ ಮೆಜರ್ಮೆಂಟ್ ಅಂದರೆ ಗೂಗಲ್ ಇದನ್ನು ಆಟೋಮೆಟಿಕ್ಕಾಗಿ ಟ್ರ್ಯಾಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಪೇಜ್ ಯೂಸು, ಸ್ಕ್ರಾಲ್ ಮಾಡಿರ್ಬೋದು, ಔಟ್ಬೌಂಡ್ ಕ್ಲಿಕ್ಸು, ಇದೆಲ್ಲ ಏನಂದರೆ ನಾನೆಲ್ಲ ಹೇಳ್ತಾ ಹೋಗ್ತೀನಿ. ಓಕೆನಾ. ಸೊ ಏನೇನು ಮೆಜರ್ ಮಾಡುತ್ತೆ ಎನ್ಹ್ಯಾನ್ಸ್ ಮೆಜರ್ಮೆಂಟ್ ಅಂದರೆ ಗೂಗಲ್ ತನ್ನ ಸಾಫ್ಟ್ವೇರಿಂದ ಇದನ್ನೆಲ್ಲ ಮೆಜರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಸ್ವಲ್ಪ ಇದು ಮಾಡೋಣ. ಓಕೆ. ಸೊ ಇಲ್ಲೇ ಮಾಡೋಣ, ಕ್ರಿಯೇಟ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ, ಇದನ್ನು ಏನೋ ಟಿಕ್ ಮಾಡಿ ಕ್ರಿಯೇಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೊ ಇಲ್ಲಿ ವೆಬ್ಸೈಟ್ ಡೇಟಾ ಇರೋದಿಲ್ಲ. ಸೊ ನಾವಿಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಓಕೆ. ಸೊ ಇನ್ಸ್ಟಾಲ್ ವಿತ್ ವರ್ಡ್ ಪ್ರೆಸ್ ಆರ್ ಇನ್ಸ್ಟಾಲ್ ವಿತ್ ಮ್ಯಾನ್ಯಲ್, ಇಲ್ಲಿ ಎರಡು ಥರ ಇರುತ್ತೆ. ಓಕೆನಾ. ಇಲ್ಲ ನೀವು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಮ್ಯಾನ್ಯುವಲ್ ಆಗಿ ಹಾಕ್ಬೋದು. ಈ ಕೋಡ್ನ ನೀವು ಬ್ಯಾಕ್ ಎಂಡ್ಗೆ ಹೋಗಿ ಹಾಕ್ಬೋದು. ಓಕೆನಾ. ಅಕಸ್ಮಾತ್ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಮಾಡ್ತಿದ್ರೆ ಅದರಿಂದ ಯೂಸ್ ಮಾಡ್ಬೋದು. ಸೊ ಅದು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಹೇಗೆ ಮಾಡೋದಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಸಿನ್ಸ್ ನಾವು ಇಲ್ಲಿ ವರ್ಡ್ ಪ್ರೆಸ್ ಮಾಡೋದ್ರಿಂದ ಇಲ್ಲಿ ವರ್ಡ್ ಪ್ರೆಸ್ ಅಂತ ಮಾಡ್ಕೊಳ್ಳೋಣ, ರೆಕಮೆಂಡೆಡ್ ಇದೆ, ಯಾಕಂದ್ರೆ ತುಂಬ ಈಸಿ ಅದು. ಓಕೆನಾ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಓಕೆನಾ. ಸೊ ಈಗ ನಮಗೆ ಒಂದು ಕೋಡ್ ಇದೆ ಇಲ್ಲಿ. ಓಕೆನಾ. ನಾವೇನು ಮಾಡೋಣ, ಈಗ ವರ್ಡ್ ಪ್ರೆಸ್ಸಿಗೆ ಹೋಗೋಣ. ಸೊ ಇದರ ವೆಬ್ಸೈಟ್ ನಾನು ಬ್ಯಾಕ್ ಎಂಡಿಗೆ ಬರ್ತೀನಿ. ಓಕೆನಾ. ಇಲ್ಲಿ ಬಂದಿದ್ದೀನಿ. ಓಕೆನಾ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ವರ್ಡ್ ಪ್ರೆಸ್ ವೆಬ್ಸೈಟ್ ಬ್ಯಾಕ್ ಎಂಡ್ಗೆ ಹೋಗಿದ್ದೀವಿ. ಇಲ್ಲೇನು ಮಾಡ್ತೀನಿ ನಾನು, ಇಲ್ಲಿ ನಾನು ಪ್ಲಗಿನ್ಸ್ಗೆ ಹೋಗ್ತೀನಿ. ಓಕೆನಾ. ಆ್ಯಡ್ ನ್ಯೂ ಪ್ಲಗಿನ್ಗೆ ಅಂತ ಹೋಗ್ತೀನಿ. ಓಕೆನಾ. ಆ್ಯಡ್ ನ್ಯೂ ಪ್ಲಗಿನ್ ಅಂತ ಹೋದರೆ ನಿಮಗೆ ಗೂಗಲಲ್ಲಿ ಒಂದು ಆಪ್ಷನ್ ಕೊಡ್ತಾರೆ. ಓಕೆನಾ. ಗೂಗಲ್ ಅವ್ರದ್ದೇ ಒಂದು ಪ್ಲಗಿನ್ ಇದೆ. ಸೊ ನೀವು ಸರ್ಚ್ ಪ್ಲಗಿನ್ಗೆ ಹೋಗ್ಬಿಟ್ಟು ಗೂಗಲ್ ಅಂತ ಟೈಪ್ ಮಾಡಿ. ಓಕೆನಾ. ಈ ಥರ ನಿಮಗೊಂದು ಇದು ಬರುತ್ತೆ, ಸೈಟ್ ಕಿಟ್ ಬೈ ಗೂಗಲ್ ಅನಾಲಿಟಿಕ್ಸ್ ಸರ್ಚ್ ಕಾನ್ಸೋಲ್, ಈ ಥರ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಇದನ್ನು ನಾನು ಇನ್ಸ್ಟಾಲ್ ಅಂತ ಕೊಡ್ತೀನಿ. ಸೊ ಅದು ಇನ್ಸ್ಟಾಲ್ ಆಗಲಿ, ವೇಟ್ ಮಾಡೋಣ. ಓಕೆನಾ. ಆಗಿದೆ. ನೆಕ್ಸ್ಟು ಆ್ಯಕ್ಟಿವೇಟ್ ಅಂತ ಹೋಗೋಣ. ಸೊ ಇದು ಆ್ಯಕ್ಟಿವೇಟ್ ಆಗುತ್ತೆ. ಓಕೆನಾ. ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ವಿ ವಿಲ್ ವೆಯ್ಟ್. ಓಕೆನಾ. ಸೊ ಕಂಗ್ರ್ಯಾಚುಲೇಷನ್, ದ ಸೈಟ್ ಕಿಟ್ ಇಸ್ ಆಕ್ಟಿವೇಟೆಡ್. ಈಗ ನಾವು ಸೆಟಪ್ ಮಾಡಬೇಕು, ಕನೆಕ್ಟ್ ಮಾಡಬೇಕು. ರೈಟ್. ನಾನೇನು ಮಾಡ್ತೀನಿ, ಸ್ಟಾರ್ಟ್ ಸೆಟಪ್ಗೆ ಹೋಗ್ತೀನಿ. ಸ್ಟಾರ್ಟ್ ಸೆಟಪ್ಗೆ ಹೋದೆ. ಓಕೆನಾ. ಇಲ್ಲಿ ನಾನು ಕನೆಕ್ಟ್ ಗೂಗಲ್ ಅನಾಲಿಟಿಕ್ಸ್ ಆಸ್ ಪಾರ್ಟ್ ಆಫ್ ಸೆಟಪ್ ಅಂತ ಇದೆ, ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಇದು ನೀವು ಬೇಕಾದ್ರೆ ಶೇರ್ ಮಾಡ್ಬೋದು. ಸೈನ್ ಇನ್ ವಿತ್ ಗೂಗಲ್, ಎಸ್ ಸೈನ್ ಇನ್ ಆಗಬೇಕು. ಓಕೆನಾ. ನನ್ನ ಈ ಅಕೌಂಟ್ ಇದೆ, ಈ ಅಕೌಂಟ್ ನಾನು ಸೈನ್ ಇನ್ ಆಗ್ತೀನಿ. ಓಕೆನಾ. ಓಕೆನಾ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೆಲೆಕ್ಟ್ ಆಲ್ ಅಂತ ಕೊಡಿ. ಇಲ್ಲಿ ಬರೋಣ, ಕಂಟಿನ್ಯೂ ಅಂತ ಇದೆ. ಓಕೆನಾ. ವೆರಿಫೈ. ಓಕೆನಾ. ಅಲೋ ಅಂತ ಕೊಡಿ. ಮೆಟ್ರಿಕ್ಸ್ ಅಂದರೆ ನಿಮ್ಮ ಡ್ಯಾಶ್ಬೋರ್ಡ್ ಮೆಟ್ರಿಕ್ಸ್ ಬೇಕಾ, ಅಲೋ ಅಂತ ಕೊಡಿ. ಓಕೆನಾ. ಸರ್ಚ್ ಕನ್ಸೋಲು, ಎಸ್ ಇದನ್ನು ಸೆಟಪ್ ಮಾಡೋಣ. ಓಕೆ. ನೆಕ್ಸ್ಟು ಗೂಗಲ್ ಅನಾಲಿಟಿಕ್ಸ್ ಸೆಟಪ್ ಮಾಡೋಣ.
ಸೊ ಇದು ಫುಲ್ ಪ್ರೊಸೆಸ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಓಕೆನಾ? ಓಕೆನಾ? ಸೊ ಇಲ್ಲಿ ನಮಗೆ ಆಗಲೇ ಕನೆಕ್ಟ್ ಆಗಿದೆ ಗೂಗಲ್ ಅನಾಲಿಟಿಕ್ಸ್. ನಾವು ಆಗಲೇ ಆಸ್ಟ್ರೋಗ್ರಂಥ ಡೆಮೋ ಅಂತ ಇದೆ, ರೈಟ್? ಸೊ ಅಲ್ಲಿ ಆಗಲೇ ನೇಮ್ ಕೊಟ್ಟಿದ್ದೀವಿ. ಪ್ರಾಪರ್ಟಿ ಯಾವುದು, ವೆಬ್ಸೈಟ್, ಡೇಟಾ ಸ್ಟ್ರೀಮ್ ನೇಮ್ ಏನು, ವೆಬ್ಸೈಟ್ ಸ್ಟ್ರೀಮ್. ಓಕೆನಾ? ಇದೆಲ್ಲ ನಾವು ಆಗಲೇ ಕೊಟ್ಟಿದ್ದೀವಿ. ಓಕೆನಾ? ನಾವೀಗ ಏನು ಮಾಡೋಣ, ಕಂಪ್ಲೀಟ್ ಸೆಟಪ್ ಕೊಡೋಣ. ಸೆಟಪ್ನ ಕಂಪ್ಲೀಟ್ ಮಾಡೋಣ, ರೈಟ್? ಸೊ ನಮ್ಮ ಈಗ ಏನೋ ಫುಲ್ಲು ಸೆಟಪ್ ಆಗಿದೆ. ಓಕೆನಾ? ಸೊ ನೆಕ್ಸ್ಟು ಕನ್ಸೋಲ್ ಎಲ್ಲ ಮಾಡಬೇಕು. ಟ್ರಸ್ಟ್ ಆನ್ ಯೂಸಿಂಗ್ ಏನು ಇದೊಂದು ಕ್ಲಿಕ್ ಮಾಡೋಣ. ಓಕೆನಾ? ಸೊ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಇದರಲ್ಲಿ ಇದು ಮಾಡೋಣ. ಬಟ್ ಸದ್ಯಕ್ಕೀಗ ಗೂಗಲ್ ಸೈಟ್ ಸೆಟ್ಟಿಂಗ್ಸ್ ಏನಿದೆ ಈಗ ಅದು ಫುಲ್ ಕಂಪ್ಲೀಟ್ ಸೆಟಪ್ ಆಗಿದೆ. ಓಕೆನಾ? ಇಲ್ಲಿ ನಮಗೆ ಕಾಣಿಸ್ಬೋದು. ಇಲ್ಲಿ ನಾನು ಡೇಟಾ ಗ್ಯಾದರಿಂಗ್ ಆಗ್ತಿದೆ. ಸೊ ಇಟ್ ವಿಲ್ ಟೇಕ್ ಅರೌಂಡ್ ಲೈಕ್ 24 hours ಆಗುತ್ತೆ. ಓಕೆನಾ? ಸೊ ನಾವೇನು ಮಾಡ್ತೀವಿ, ಟೆಸ್ಟ್ ಮಾಡೋಣ, ಒಂದ್ಸತಿ ಟೆಸ್ಟ್ ಮಾಡಿ ನೋಡೋಣ ಇದಾಗಿದೆ ಅಂತ. ಓಕೆ, ಅದು ಸೆಟಪ್ ಆಗಿಲ್ಲ. ಇನ್ನೊಂದ್ಸತಿ ಟೆಸ್ಟ್ ಮಾಡಿ ನೋಡೋಣ, ರೀಟೆಸ್ಟ್ ಮಾಡಿ ನೋಡೋಣ. ಓಕೆನಾ? ಗ್ಯಾದರಿಂಗ್ ಡೇಟಾ. ಸೊ ಅದು 72 hours ಆಗುತ್ತೆ. ಓಕೆನಾ? ಸೊ ಇದು ಆಗಿದ ತಕ್ಷಣ ಎಸ್ ನೋಡಿ, ಇವಾಗ ಗೂಗಲ್ ಟ್ಯಾಗ್ ಕರೆಕ್ಟ್ಲಿ ಡಿಟೆಕ್ಟೆಡ್ ಮೈ ವೆಬ್ಸೈಟ್ ಈಗ ಆಗಿದೆ. ಓಕೆನಾ? ಸೊ ನಾವೇನು ಮಾಡೋಣ, ಈಗ ಡನ್ ಅಂತ ಕ್ಲಿಕ್ ಮಾಡೋಣ. ಸೊ ಇಟ್ ಈಸ್ ಡನ್ ನಾವು. ಓಕೆನಾ? ಸೊ ಡೇಟಾ ಕಲೆಕ್ಷನ್ ಇಸಂಟ್ ಆಕ್ಟಿವ್ ಫಾರ್ ಎ ವೆಬ್ಸೈಟ್ ಇಫ್ ಯುವರ್ ಇನ್ಸ್ಟಾಲ್ ಮೋರ್ ದೆನ್ 48 hours ಆಗುತ್ತೆ. ಓಕೆನಾ? ಸೊ ಇಲ್ಲಿ ಎಷ್ಟೊಂದು ಇನ್ನು ಈವೆಂಟ್ಸ್ ಇದೆ, ಇದೆಲ್ಲ ಇದೆ. ನಾನು ಬರೋಂಥ ವೀಡಿಯೋದ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇದನ್ನು ಕ್ಯಾನ್ಸಲ್ ಮಾಡೋಣ, ರೈಟ್? ಸೊ ನಾವೇನು ಮಾಡೋಣ, ನೆಕ್ಸ್ಟ್ ಹೋಗೋಣ. ಕಂಟಿನ್ಯೂ ಟು ಹೋಮ್ ಅಂತ ಇದೆ. ಡೇಟಾ ಕಲೆಕ್ಷನ್ ಇಸ್ ಪೆಂಡಿಂಗ್ 24 to 48 hours ಆಗುತ್ತೆ. ಬಿಕಾಸ್ ಅದರಲ್ಲಿ ಕುಕೀಸ್ ಎಲ್ಲ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಓಕೆನಾ? ಕಂಟಿನ್ಯೂ ಟು ಹೋಮ್ ಅಂತ ಹೋಗೋಣ. ಈ ಥರ ಮಾಡಿದಾಗ ನಿಮ್ಗೀಗ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ, ರೈಟ್? ಸೊ ನೋ ಡೇಟಾ ರಿಸೀವ್ಡ್ ಅಂತ ಬರ್ತಿದೆ. ಓಕೆ, ಸೊ ಈಗ ನಮ್ಮದು GA4 ಕಂಪ್ಲೀಟಾಗಿ ಸೆಟಪ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಓಕೆನಾ? ಸೊ ಈಗ ನಮ್ಮದೇ GA4 ಕಂಪ್ಲೀಟ್ ಸೆಟಪ್ ಆಗಿರೋದ್ರಿಂದ ಒಂದು 24-48 hours ಆಮೇಲೆ ನಿಮ್ಗೆ ಏನೋ ವೆಬ್ಸೈಟ್ ವಿಸಿಟರ್ಸ್ ಎಲ್ಲ ಕಾಣಿಸ್ಬೋದು. ಓಕೆನಾ? ಸೊ ಇದನ್ನೇ ನಾವು ಏನಂತೀವಿ, GA4ನ ಇಂಟಿಗ್ರೇಟ್ ಮಾಡಿದ್ದೀವಿ. ಓಕೆನಾ? ಸೊ ಇಟ್ ಈಸ್ ವೆರಿ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಓಕೆನಾ? ಅಕಸ್ಮಾತ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ, ಹೇಗೆ ಇಂಟಿಗ್ರೇಟ್ ಮಾಡೋದು. ಇಲ್ಲಿ ನಾವು ಏನು ಕೋಡ್ ಹಾಕ್ದೇ ವರ್ಡ್ ಪ್ರೆಸ್ಗೆ ಈಸಿಯಾಗಿ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ವರ್ಡ್ ಪ್ರೆಸ್ ಇಲ್ಲ ಅಂದರೆ ನೀವು HTML ಕೋಡ್ ಎಲ್ಲ ಹಾಕಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ನಾನು ಅಕಸ್ಮಾತ್ ಟೆಸ್ಟ್ ಮಾಡಿ ನೋಡ್ತೀನಿ, ಅಕಸ್ಮಾತ್ ಇದು ಏನೋ ಅಟ್ಲೀಸ್ಟ್ 1 ಯೂಸರ್ ಬರ್ತಿದಾರ ಅಂತ. ನಾನು ಇಲ್ಲಿ ನಂದು ಇನ್ನೊಂದು ಡೆಸ್ಕ್ಟಾಪ್ ಇದೆ, ಇದನ್ನು ಹಾಕಿ ನೋಡ್ತೀನಿ ನಾನು. ಸೊ ದ್ಯಾಟ್ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ, ಒಂದು 1 ಅಂತ ಅಟ್ಲೀಸ್ಟ್ ಇಲ್ಲಿ ಬರಬೇಕು. ಅಂದರೆ ಅಟ್ಲೀಸ್ಟ್ 1 ಯೂಸರ್ ಇದ್ದಾರೆ ಯಾರೋ ವೆಬ್ಸೈಟಲ್ಲಿ ಅಂತ. ಇಲ್ಲಾಂದರೆ ಒಂದ್ಸತಿ ಬರುತ್ತೆ ಆ್ಯಕ್ಚುಲಿ, ಆರ್ ಎಲ್ಸ್ ವಿ ಕ್ಯಾನ್ ಏನೋ. ಬಟ್ 48 hours ಅಂತೂ ಬೇಕೇ ಬೇಕು ಡೇಟಾ ಕಲೆಕ್ಟ್ ಆಗೋದಕ್ಕೆ. ಬಟ್ ಇನ್ನೊಂದು ಸತಿ ಮಾಡಿ ನೋಡೋಣ. ಓಕೆ, ಸೊ ಇಲ್ಲಿ ಬರ್ತಿಲ್ಲ. ಬಟ್ ಇಟ್ ವಿಲ್ ಟೇಕ್ ಅಂದರೆ 24 to 48 hours ಆಗೇ ಆಗುತ್ತೆ. ಓಕೆನಾ? ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಐ ಆಮ್ ಶ್ಯೂರ್ ವೆರಿ ಇಷ್ಟ ಆಗುತ್ತೆ, ಯಾಕಂದರೆ ಇದು ಪ್ರಾಕ್ಟಿಕಲ್ ಇಂಟಿಗ್ರೇಷನು. ಓಕೆನಾ? ದಯವಿಟ್ಟು ಈ ವಿಡಿಯೋ ಇಲ್ಲೇ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಆ್ಯಂಡ್ ಪಕ್ಕದ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಸೊ ದಟ್ ಪ್ರತಿ ಸತಿ ನನ್ನ ವಿಡಿಯೋ ರಿಲೀಸ್ ಆಗಬೇಕಂದ್ರೆ ಒಂದು ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಆಲ್ಸೋ ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ರೆ ನನ್ನ ವಾಟ್ಸಪ್ ಕಮ್ಯುನಿಟಿಗೆ ದಯವಿಟ್ಟು ಅದನ್ನು ಚೆಕ್ ಮಾಡಿ. ಆ್ಯಂಡ್ ಆಲ್ಸೋ ನಾನು ಏನಂದರೆ ನನ್ನ ಗೂಗಲ್ ಆ್ಯಡ್ಸ್ ಕೋರ್ಸ್ ಕನ್ನಡ ಅದ್ರಲ್ಲಿ ಕೂಡ ನಾನು ಲಾಂಚ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಓಕೆನಾ? ಅದನ್ನು ಕೋರ್ಸ್ನ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಸೊ ದ್ಯಾಟ್ ನಾಳೆ ಜಗತ್ತು ಕೂಡ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತೇವೆ. ಈ ಸ್ಕಿಲ್ಸ್ ಕಲಿಯೋದ್ರಿಂದ ತುಂಬ ಇಂಪಾರ್ಟೆಂಟು. ಅಕಸ್ಮಾತ್ ನೀವು ಸ್ಕಿಲ್ಸ್ಗೆ ಕಲಿಯೋಕ್ಕೆ ಇನ್ವೆಸ್ಟ್ ಮಾಡಲಿ ಅಂದರೆ ನಿಮ್ಮನ್ನು ಯಾರೂ ಹೈರ್ ಕೂಡ ಮಾಡಲ್ಲ, ಕೆಲಸಕ್ಕೆ ಕೂಡ ಕರೆಯಲ್ಲ. ಆ್ಯಂಡ್ ಇಟ್ ಬಿಕಮ್ಸ್ ಎ ಬಿಗ್ ಪ್ರಾಬ್ಲಮ್. ಓಕೆನಾ? ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ, ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ಓಕೆನಾ? ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಓಕೆನಾ? ನಾನು ಕೂಡ ಹಲವಾರು ಕಡೆಯಿಂದ ಕಲಿಯೋಕ್ಕೆ ಅಂತಲೇ ಇನ್ವೆಸ್ಟ್ ಮಾಡ್ತೀನಿ. ಸೊ ಇನ್ವೆಸ್ಟ್ ಮಾಡಿದಾಗ ನಂಗೆ ಸ್ವಲ್ಪ ನಾಲೆಜ್ ಬರುತ್ತೆ. ಆ ನಾಲೆಜ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ದಯವಿಟ್ಟು ನನ್ನ ಈ ಒಂದು ಏನೋ ಕೋರ್ಸ್ ಕಂಟೆಂಟ್ಗೆ ಸಪೋರ್ಟ್ ಮಾಡಿ. ಓಕೆನಾ? ಸೊ ದ್ಯಾಟ್ ನಾನು ಕೂಡ ಇಟ್ ವಿಲ್ ಹ್ಯಾವ್ ಮೈ ಸಫಿಷಿಯೆಂಟ್ ಮನಿ ಫಾರ್ ಮೀ ಟು ಏನೋ ಹ್ಯಾವ್ ರನ್ ವೇ, ರೈಟ್? ಪ್ಲೀಸ್ ದಯವಿಟ್ಟು ಒಂದ್ಸರಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನನ್ನ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ. ಆ್ಯಂಡ್ ಈ ವಿಡಿಯೋ ಶೇರ್ ಮಾಡಿ. ಓಕೆನಾ? ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಈಗಲೇ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ನನ್ನ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.